ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಇಸ್ಕಾನ್ ವೈಕುಂಠ ಟೆಂಪಲ್ಗೆ ಹೊರಟಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ, ಸಮಯ 7 ಗಂಟೆ ಆಗಿದೆ. ನಾನಿವತ್ತು ಇಸ್ಕಾನ್ ವೈಕುಂಠ ಟೆಂಪಲ್ಗೆ ಹೊರಟಿದ್ದೀನಿ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲೆಲ್ಲ ನೋಡಿ, ನಾವು ಹೋಗ್ತಾ ಬೆಳಗಡೆ ಸೈಡೆಲ್ಲ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಬರುತ್ತೆ. ಮೇ ಬಿ ಇದು ದೇವಸ್ಥಾನ ರಿಲೇಟೆಡ್ ಏನಂತ ಗೊತ್ತಿಲ್ಲ. ತುಂಬ ಸ್ಟಾಪ್ ಆಗಿ ತುಂಬ ದಿನ ಆಗಿದೆ ಅಂತ ಅನಿಸುತ್ತೆ. ಮತ್ತು ಸ್ಟ್ರಕ್ಚರ್ ನೋಡ್ತಾ ಇದ್ರೆ ನಿಮ್ಗಲ್ಲಿ ಕಾಣಿಸ್ತಿದೆಯಲ್ಲ, ಅದು ಇಸ್ಕಾನ್ ಟೆಂಪಲ್ಲು. ನಮಗೆ ಮೇ ಬಿ ಇಲ್ಲಿಂದ ಎಂಟ್ರಿ ಇದೆ ಅನಿಸುತ್ತೆ. ಇಸ್ಕಾನ್ ಅನ್ನೋದು ಬರೀ ಒಂದು ಪ್ಲೇಸ್ ಹೆಸರಲ್ಲ. ಇಸ್ಕಾನ್ ಅನ್ನೋದು ಒಂದು ಸೊಸೈಟಿ ಹೆಸರು. ಅದನ್ನು ಕಟ್ಟಿದಂಥವ್ರು, ಎಸ್ಟಾಬ್ಲಿಷ್ ಮಾಡಿದಂಥವ್ರು ಶ್ರೀಲ ಪ್ರಭುಪಾದ್ ಅವರು. ಶ್ರೀಲ ಪ್ರಭುಪಾದ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಸಣ್ಣ ಕಥೆಯಲ್ಲಿ ಹೇಳ್ತಾನೆ ಕೇಳಿ. ಅವರು 70ನೇ ವಯಸ್ಸಿಗೆ ಸಮುದ್ರದ ಮೂಲಕ ಹಡಗಿನಲ್ಲಿ ಜಗತ್ತಿನ ಪ್ರಯಾಣ ಮಾಡ್ತಾರೆ. ಆಗ್ಬಿಟ್ಟು ಅದಾದ್ಮೇಲೆ 1966ರಲ್ಲಿ ನ್ಯೂಯಾರ್ಕಿಗೆ ಹೋಗಿ ಅಲ್ಲಿ ಇಸ್ಕಾನ್ ಅನ್ನೋ ಸಂಸ್ಥೆ, ಅಂದ್ರೆ ಇಸ್ಕಾನ್ ಅನ್ನೋ ಸೊಸೈಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಫುಲ್ ಫಾರ್ಮ್ ಏನ್ ಬರುತ್ತೆ ಗೊತ್ತಾ? ಇಸ್ಕಾನ್ ಅಂದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ. ದೇವಸ್ಥಾನ ಕಟ್ಟಿರೋದು ಇಲ್ಲಿ ಮೊದಲಿಗೆ. ಈ ಪ್ಲೇಸ್ ಏನ್ ಕಾಣಿಸಿದೆ ಇಲ್ಲಿಂದ ನೋಡಿ, ಇಲ್ಲಿ ಎಷ್ಟು ಡೌನ್ ಇದೆ. ಹೋಗ್ತಾ ಹೋಗ್ತಾ ತುಂಬಾ ಡೌನ್ ಬರುತ್ತೆ. ಇದು ಮೊದಲಿಗೆ ಗುಡ್ಡ ಇದ್ದಂಥ ಪ್ರದೇಶ. ಈ ಗುಡ್ಡಕ್ಕೆ ಹೆಸರೇ ವೈಕುಂಠ ಗುಡ್ಡ ಅಂತ ಇತ್ತು, ಅಂದರೆ ವೈಕುಂಠ ಹಿಲ್ ಅಂತ ಇತ್ತು. ಬರೋಕ್ಕೆ ನಿಮ್ಗೆ 2 ಥರ ವೇ ಇದ್ದಾವೆ. ಒಂದು, ನೀವು ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು. ಇನ್ನೊಂದು ಮೆಟ್ರೋಯಿಂದ ಬರ್ಬೋದು. ಶ್ರೀಲ ಪ್ರಭುಪಾದ್ ಅವ್ರಿಗೆ ಏನು ಆಸೆ ಇತ್ತಂದ್ರೆ, ಈ ವೈಕುಂಠ ಬೆಟ್ಟದಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಇಸ್ಕಾನ್ ಭಕ್ತಾದಿಗಳು ಅವರ 125ನೇ ಜನ್ಮದಿನದಂದು ಅದರದೊಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಆಸೆ ಪಟ್ಟು ಇಸ್ಕಾನ್ ಭಕ್ತಾದಿಗಳೇ ಇದನ್ನ ಕಟ್ಟಿಸ್ಬಿಟ್ಟು 125ನೇ ಜನ್ಮದಿನದಂದು ಇನಾಗ್ರೇಷನ್ ಮಾಡ್ತಾರೆ. ಈ ಇನಾಗ್ರೇಷನ್ 2022ರಲ್ಲಿ ಆಗುತ್ತೆ. ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಂದ್ಬಿಟ್ಟು, ಹಾಗೆ ಅನೇಕರು ಬಂದ್ಬಿಟ್ಟು ಇನಾಗ್ರೇಷನ್ ಮಾಡ್ತಾರೆ. ಸೊ ಇದಾಗಿ 3 ವರ್ಷ ಆಗಿದೆ ಇನಾಗ್ರೇಷನ್ ಆಗಿ. ಹಿಲ್ ಅಂತ ಏನಕ್ಕೆ ಹೆಸರು ಬಂತು? ಈ ವೈಕುಂಠ ಹಿಲ್ ಅಲ್ಲೇ ಏನಕ್ಕೆ ದೇವಸ್ಥಾನ ಕಟ್ಸಿದ್ರು ಅಂದ್ರೆ, ಮಾಧವ್ಯ ಮುನಿ ಅನ್ನೋರು ಒಬ್ರು ಇರ್ತಾರೆ. ಅವ್ರು ಇದೇ ಬೆಟ್ಟದಲ್ಲೇ ಅವ್ರು ಬಂದ್ಬಿಟ್ಟು ತಪಸ್ಸು ಮಾಡ್ತಿರ್ತಾರೆ ವೈಕುಂಠನಾಥನಿಗೋಸ್ಕರ. ತಪಸ್ಸಿಗೆ ಮೆಚ್ಬಿಟ್ಟು ದೇವ್ರು ಪ್ರಧಾನ ಮತ್ತೆ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅನ್ನೋಕ್ಕೋಸ್ಕರ, ಅವ್ರಿಗೆ ಅವ್ರ ಇಚ್ಛೆ ಈಡೇರಿಸೋಸ್ಕರ ಮದುವೆ ಆದ್ಮೇಲೆ ಇಲ್ಲೇ ಬಂದು ಲೀಲಾ ವಿಹಾರಕ್ಕೋಸ್ಕರ ಬರ್ತೀನಿ ಅಂತ ಹೇಳಿರ್ತಾರೆ. ಸೊ ಅದೇ ತರನೇ ಲೀಲಾ ವಿಹಾರಕ್ಕೆ ಇದೇ ಬೆಟ್ಟದಲ್ಲಿ ಬಂದಿರ್ತಾರೆ. ಲೀಲಾ ವಿಹಾರಕ್ಕೋಸ್ಕರ ಬಂದಿದಂತ ಈ ಜಾಗ ಏನಿದೆ ಇವಾಗ ವಸಂತಪುರ ಅಂತ. ಈ ವಸಂತಪುರ ಅನ್ನೋ ಹೆಸರು ಬರೋ ಕಾರಣನೇ ತಂದೆ ವೈಕುಂಠ ಮತ್ತೆ ತಾಯಿ ಪದ್ಮಾವತಿ ಅವರು ಇಲ್ಲಿ ಲೀಲಾ ವಿಹಾರಕ್ಕೋಸ್ಕರ ಬರೋದು. ವಸಂತಪುರ ಅಂದ್ರೆ ವಸಂತ ವಿಹಾರ ಅಂತ. ಈ ವೈಕುಂಠ ಗುಡ್ಡದಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು ಅನ್ನೋ ಆಸೆಯಿಂದ ಇಂಥ ಭವ್ಯವಾದ ದೇವಸ್ಥಾನನ ಭಕ್ತಾದಿಗಳು ಕಟ್ಟಿಸ್ತಾರೆ. ನಮ್ಮ ಪ್ರಪಂಚದಲ್ಲೇ ಅತಿ ದೊಡ್ಡ ಟೆಂಪಲ್ ರಾಧಾಕೃಷ್ಣ ಅವರಿಗಿರೋದೇ ನಮ್ಮ ಬೆಂಗಳೂರಲ್ಲಿ, ರಾಜಾಜಿನಗರದಲ್ಲಿ. ನೋಡಿ, ಇಲ್ಲಿ ಬರೋಕ್ಕಿಂತ ಮುಂಚೆ ಸೂಕ್ತವಾದ ಉಡುಪು ಧರಿಸಿ ಬರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಕೊಟ್ಟಿದ್ದಾರೆ ನಿಮಗೆ. ರೈಟ್ ಸೈಡ್ ಹೋದರೆ ಟಾಯ್ಲೆಟ್ಸು, ಲೆಫ್ಟ್ ಸೈಡ್ ಹೋದರೆ ದರ್ಶನ ಮತ್ತು ಇದೆ. ಹೀಗೆ ಹೋದರೆ ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಆ್ಯಂಡ್ ಅಲ್ಲಿಂದ ನೀವು
ದರ್ಶನಕ್ಕೆ ಹೋಗ್ಬೋದು. ಆಮೇಲೆ ಶೂಸು ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಬಂದರೆ ಇಲ್ಲೇ ಬಿಡೋ ವ್ಯವಸ್ಥೆ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ. ಅವೆಲ್ಲ ಅಪಾರ್ಟ್ಮೆಂಟ್ಸು. ಇವಾಗ ಇಲ್ಲಿ ಚೆಕ್ಕಿಂಗ್ ಮಾಡ್ತಾರೆ, ಚೆಕ್ ಮಾಡ್ತಿರ್ತಾರೆ ಡೈಲಿ. ಬಟ್ ಇವತ್ತು ಫಂಕ್ಷನ್ ಇರೋದ್ರಿಂದ ಅಲ್ಲಿ ಹೋಗಿದ್ದಾರೆ. ಆ್ಯಂಡ್ ಜನನೂ ತುಂಬ ಜಾಸ್ತಿ ಜನನೂ ಬರ್ತಾಯಿಲ್ಲ ಇಲ್ಲಿ, ಅಂದರೆ ತಳಗಡೆ ಫಂಕ್ಷನ್ ಇದೆ, ಅದನ್ನು ಆಮೇಲೆ ನೋಡೋಣ. ಆ್ಯಂಡ್ ಇಲ್ಲಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆನೂ ಮಾಡಿದ್ದಾರೆ ಸ್ಟಾರ್ಟಿಂಗ್ ಬರ್ತಾನೆ. ಆ್ಯಂಡ್ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಸಿಗುತ್ತೆ, ಡ್ರೆಸ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇಲ್ಲಿದೆ, ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಸಪ್ರೇಟಾಗಿದೆ. ಹ್ಯಾಂಡ್ ವಾಶ್ ಏರಿಯಾ. ಇದು ಡೈನಿಂಗ್ ಹಾಲ್ ಅನಿಸುತ್ತೆ ನೋಡಿ. ಇಲ್ಲೆಲ್ಲ ಲಗೇಜ್ ಹಾಕೋಕ್ಕೆ ಸ್ಟ್ಯಾಂಡ್ ಮಾಡಿದ್ದಾರೆ. ಇದೆಲ್ಲ ಡೈನಿಂಗ್ ಹಾಲ್ ಅನಿಸುತ್ತೆ, ಇಲ್ಲ ಮೇ ಬಿ ನೋಡಿ. ಇಲ್ಲೆಲ್ಲ ಆರೋ ಮಾರ್ಕ್ ಕೊಟ್ಟಿದ್ದಾರೆ ದರ್ಶನಕ್ಕೆ ಹೋಗೋದು. ಸೊ ನಾವು ಅಲ್ಲಿಂದ ಎಂಟ್ರಿ ಆದ ಸೆಕ್ಯೂರಿಟಿ ಚೆಕ್ಕಿಂದ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ರೂಮ್ ಸಿಗುತ್ತೆ, ನಿಮ್ಮ ಲಗೇಜ್ ಇಲ್ಲಿ ಇಡ್ಬೋದು. ಸೆಕ್ಯೂರಿಟಿ ಇರ್ತಾರೆ, ಸದ್ಯಕ್ಕೆ ಇವಾಗಿಲ್ಲ. ಆ್ಯಂಡ್ ದರ್ಶನಕ್ಕೂ ಇಲ್ಲಿಂದ ಹೋಗಬೇಕು ಅಂತ ಕೊಟ್ಟಿದ್ದಾರೆ. ಇಂದ ಫುಟ್ವೇರ್ಸ್ ಹಾಕೊಂಡು ಹೋಗಿಲ್ಲ, ಅಂದರೆ ಚಪ್ಪಲಿ ಶೂಸು ಏನು ಹಾಕೊಂಡು ಹೋಗಿಲ್ಲ. ಆ್ಯಂಡ್ ಹಿಂಗೆ ಹೋಗ್ತಾಯಿದ್ರೆ ಆರೋ ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ದರ್ಶನಕ್ಕೂ ಯಾವ ಪ್ಲೇಸ್, ಅಂದರೆ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ. ನಿಮ್ಗೆ ಇಲ್ಲೆಲ್ಲ ಭಜನೆ ಮಾಡೋದಕ್ಕೆ ಇದೊಂದು ಪ್ಲೇಸು. ಭಜನೆ ಮಾಡ್ತಾರಲ್ಲ ಸಾಯಂಕಾಲ ಆದಮೇಲೆ 7 ಗಂಟೆ ಮೇಲೆ ಭಜನೆ ಮಾಡ್ತಾರೆ, ಹಾಡು ಹೇಳ್ತಾರೆ ಅಂತ ಹೇಳ್ತಾರೆ. ಕಂಬಗಳೆಲ್ಲ ಕೆತ್ತನೆ ಮಾಡಿದಾರಲ್ಲ, ಇದನ್ನೆಲ್ಲ ಮಾಡರ್ನ್ ಶಿಲ್ಪಶಾಸ್ತ್ರ ಪ್ರಕಾರ ಮಾಡಿರೋದು. ಇದೆಲ್ಲ ಪೂರ್ತಿ ದೇವಸ್ಥಾನ ಕಲ್ಲಿಂದನೇ ಮಾಡಿರೋದು, ಅಂದರೆ ಕಲ್ಲಿಂದ ಪೂರ್ತಿ ಕೆತ್ತನೆ ಮಾಡಿಲ್ಲ. ಕೆತ್ತನೆ ಮಾಡಿಬಿಟ್ಟು ಕಂಬಗಳು ಸ್ತಂಭಗಳು ಎಲ್ಲ ಕೆತ್ತನೆ ಮಾಡಿಬಿಟ್ಟು ತಂದು ಪ್ಲೇಸ್ ಮಾಡಿರೋದು. ಕಂಬಗಳು ಇಟ್ಟಿದ್ದಾರಲ್ಲ ಒಂದೇ ಲೈನಲ್ಲಿ ಇಟ್ಟಿದ್ದಾರೆ. ಸೊ ಹಂಗಾಗಿ ಈಕ್ವಲ್ ಆಗಿ ಆಫ್ ಸೈಟಲ್ಲಿ ಕಾಣಿಸುತ್ತೆ, ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ನಾನು ನೋಡಿದ್ದು ರಾಮೇಶ್ವರಮಲ್ಲಿ. ಅಲ್ಲಿ ನೀವು ಒಂದು ಕಂಬದ ಹತ್ರ ಈ ಥರ ಹೋಗಿ ನಿಂತ್ಕೊಂಡ್ರೆ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಎಕ್ಸಾಕ್ಟಾಗಿ ಒಂದು ಪೊಸಿಷನ್ ಇದೆ ಆ ಥರ. ಇವೆಲ್ಲ ಕಂಬಗಳು ಕೆತ್ತನೆ ಮಾಡಿರೋದೆಲ್ಲ ಕಲ್ಲಿಂದನೇ. ಇದೆಲ್ಲ ಮಾಡರ್ನ್, ಅಂದರೆ ಇವಾಗಿನ ಕಾಲದಲ್ಲಿ ಶಾಸ್ತ್ರ ಏನಿದೆ ಅದೇ ಥರ ಮಾಡಿರೋದು. ಅಂದರೆ ದೇವಸ್ಥಾನ ಬಿಲ್ಡ್ ಮಾಡಿರೋದು ದ್ರಾವಿಡಿಯನ್ ಸ್ಟೈಲಲ್ಲಿ. ದ್ರಾವಿಡಿಯನ್ ಸ್ಟೈಲ್ ಅಂದರೆ ನಿಮಗೆ ಫಸ್ಟಿಗೆ ಮಂಟಪ ಬರುತ್ತೆ, ಅದಾದಮೇಲೆ ಗೋಪುರದಲ್ಲಿ ಗರ್ಭಗುಡಿ ಇರುತ್ತೆ, ಅಲ್ಲಿ ನೀವು ದರ್ಶನ ಪಡೆಯೋದು. ಆ್ಯಂಡ್ ಇದು ನೋಡಿದ್ದು ನಾವು ಆ ಸೈಡಿಂದ ಬರ್ತಿದ್ವಿ. ಆ್ಯಂಡ್ ಹಾಗೆ ಹೀಗೆ ಬರ್ತಾಯಿದ್ರೆ ಈ ಸೈಡು ಮೇಲೆ ನೋಡಿ ಈ ಥರ ಒಂದು ಅಸ್ಥೆಟಿಕ್ ವ್ಯೂ ಇರಲಿ ಅಂತ ಈ ಥರ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ದೇವಸ್ಥಾನಕ್ಕೆ ಯಾವ ಥರ ಬೇಕು ಆ ಥರ ಸಿಂಪಲ್ಲಾಗಿ ಅಸ್ಥೆಟಿಕ್ ವ್ಯೂಸ್ ಇದ್ದಾವೆ ನೋಡಿ. ಅಲ್ಲಿ ಕಾಣಿಸ್ತಿದ್ದಾವೆ ಅಲ್ಲೆಲ್ಲ ಪಿಲ್ಲರ್ಸ್ಗಳು, ಕಂಬಗಳು ಇದ್ದಾವಲ್ಲ, ಅದೆಲ್ಲ ತುಂಬ ಒಂದೇ ರೀತಿಯಲ್ಲಿ ಕಾಣಿಸೋ ಥರ ಕೆತ್ತನೆ ಮಾಡಿದ್ದಾರೆ. ಎಲ್ಲ ಕಂಬಗಳು ಒಂದೇ ರೀತಿ ಇದ್ದಾವೆ. ಸುಮಾರು ಒಂದು 300-350 ಕಂಬಗಳಿದ್ದಾವೆ ಅಂತ ಹೇಳ್ತಾರೆ. ಭಜನೆ ನಡೀತಿದೆ ಈ ಸೈಡಲ್ಲಿ. ಹೀಗೆ ಸ್ಟ್ರೈಟಾಗಿ ಹೋದರೆ ಎಂಡಿಂದ ಎಡಗಡೆ ಹೋದರೆ ದರ್ಶನ. ಎಲ್ಲ ಹೋಗ್ತಿದ್ದಾರೆ ನೋಡಿ, ಕಾಣಿಸಲ್ಲ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಶಾರ್ಟ್ ಹಾಕಿದ್ದೆ, ಇದತ್ತು ವಿಡಿಯೋ ಮಾಡಿ. ಸೊ ನಾವು ಅಲ್ಲಿ ನಿಂತ್ಕೊಂಡು ಈ ಟೆಂಪಲ್ ನೋಡಿದ್ರೆ ಫುಲ್ಲು ಹೈಟಲ್ಲಿ ಈ ಟೆಂಪಲ್ ಕಾಣಿಸುತ್ತೆ. ಆ ವಿಡಿಯೋದಲ್ಲಿ ಕಾಣಿಸ್ಬೋದು ಈ ಟೆಂಪಲ್ಲು. ನೋಡಿ, ಸೊ ಫಸ್ಟ್ ದರ್ಶನಕ್ಕೆ ಬಂದ ಕೂಡಲೇ ನಿಮಗೆ ಸಿಗೋದು ರಾಧಾಕೃಷ್ಣ ಮೂರ್ತಿ. ನೋಡಿ ಪೂಜೆ ಆಗ್ತಿದೆ ಇವಾಗ ಅಲ್ಲಿ. ನೋಡಿ ರಾಧಾಕೃಷ್ಣ ಅವರ ಅಪೋಸಿಟ್ಟು ಗರುಡ ಸ್ತಂಭ ಇದೆ. ಅದಾದಮೇಲೆ ರಾಧಾಕೃಷ್ಣ ಅವ್ರ ಮೂರ್ತಿ ಇದೆ ಅಲ್ಲಿ ಅಪೋಸಿಟೆ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ದರ್ಶನ ಮುಗಿಸ್ಕೊಂಡು ಹೋಗೋಣ. ನೀವು ಇಲ್ಲಿಂದ ರಾಧಾಕೃಷ್ಣ ಅವ್ರ ದರ್ಶನ ಮುಗಿಸ್ಕೊಂಬಂದರೆ
ಫಸ್ಟ್ನೇ ದ್ವಾರ ಬಾಗ್ಲ ಅಂದರೆ ಫಸ್ಟ್ನೇ ಬಾಗ್ಲ. ನೀವು ವೈಕುಂಠ ಅಂದರೆ ತಿರುಪತಿಯಲ್ಲಿ ಏನು ನೋಡ್ತೀರಾ, 7 ಬಾಗ್ಲ ದಾಟಿದ ಮೇಲೆ ದರ್ಶನ ಸಿಗುತ್ತಲ್ವ ಸ್ವಾಮಿ ತಿರುಪತಿದು, ಹಾಗೆ ಇಲ್ಲಿನ 7 ಬಾಗ್ಲನೇ ಕೊಟ್ಟಿದ್ದಾರೆ. ಆ್ಯಂಡ್ ದೇವಸ್ಥಾನದ ಒಳಗಡೆ ಹೋದಾಗ ಮೂರ್ತಿ ದೇವ್ರ ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ಅಲೋ ಕೊಟ್ಟಿಲ್ಲ. ಸೊ ಅದ್ರ ಪ್ರಕಾರ ಇರಬೇಕಾಗುತ್ತೆ ನಾವು. ಆ್ಯಂಡ್ ನಾವು ರಾಧಾಕೃಷ್ಣ ಅವರ ದರ್ಶನ ಮುಗಿಸ್ಕೊಂಬಂದು ಈಗ ಮತ್ತೆ ಮೇಲೆ ಬಂದಿದ್ವಿ. ದ್ವಾರಪಾಲಕರು ನೋಡಿ ಕೊಟ್ಟಿದ್ದಾರೆ. ಶ್ರೀ ಪ್ರಭುಪಾದ ಅಲ್ಲಿದೆಯಲ್ಲ, ಶ್ರೀ ಪ್ರಭುಪಾದ ಅವ್ರದ್ದು ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಅಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಶ್ರೀ ಪ್ರಭುಪಾದ ಅವರು 70ನೇ ವಯಸ್ಸಿನಲ್ಲಿ ತಮ್ಮ ಗುರುಗಳ ಆಜ್ಞೆಯಂತೆ ಶ್ರೀಕೃಷ್ಣನ ದಿವ್ಯ ಸಂದೇಶವನ್ನು ಪ್ರಚಾರ ಮಾಡಲು ಕಲ್ಕತ್ತೆಯಿಂದ ನ್ಯೂಯಾರ್ಕ್ಗೆ ಈ ಜಲದೂತ ಹಡಗಿನಲ್ಲಿ ಸಮುದ್ರಯಾನ ಮಾಡಿದರು. ಇಲ್ಲಿಂದ ಆಗಸ್ಟ್ 14ರಿಂದ ಸ್ಟಾರ್ಟ್ ಮಾಡಿದ್ದು. ಈ ಪ್ಲೇಸಿಗೆ ಹೋದ್ಮೇಲೆ 1966ರಲ್ಲಿ ಇಸ್ಕಾನ್ ಅನ್ನೋ ಸೊಸೈಟಿನ ಸ್ಥಾಪನೆ ಮಾಡ್ತಾರೆ. ದೇವಸ್ಥಾನದ ಒಳಗಡೆ ಹೋದಾಗ ನಮಗೆ ತಿರುಪತಿ ಎಷ್ಟು ಎತ್ತರದಲ್ಲಿ ಇದಾರೋ ಅಷ್ಟೇ ಎತ್ತರದಲ್ಲಿ ಇಲ್ಲಿನೂ ಕಟ್ಟಿಸಿದ್ದಾರೆ. ಶ್ರೀ ಕೃಷ್ಣ ಶರಣಂ ಮಮ, ಶ್ರೀ ಕೃಷ್ಣ ಶರಣಂ ಮಮ, ಶ್ರೀ ಕೃಷ್ಣ ಶರಣಂ ಮಮ. ನೀವು ದರ್ಶನ ಅಲ್ಲಿ ಮುಗಿಸ್ಕೊಂಡ್ಬಂದು ಇಲ್ಲಿಂದ ಹೊರಗಡೆ ಬರ್ತೀರಾ. ದೇವಸ್ಥಾನದಲ್ಲಿ ಭಜನೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ದರ್ಶನ ನರಸಿಂಹ ದೇವರು ಇದ್ದಾರೆ. ಇಲ್ಲಿರೋದು ವೈಕುಂಠ ದೇವರು. ದರ್ಶನ ಮುಂದ್ಗಡೆ ನರಸಿಂಹ, ಮುಂದ್ಗಡೆ ಸುದರ್ಶನ ನರಸಿಂಹ ಇದ್ರೆ ಹಿಂದ್ಗಡೆ ನರಸಿಂಹ ದೇವರದ ದರ್ಶನ ಸಿಗುತ್ತೆ. ಹಿಂದ್ಗಡೆ ನಿಮಗೆ ನರಸಿಂಹ ಅವ್ರ ದರ್ಶನ, ಮುಂದ್ಗಡೆ ಸುದರ್ಶನ ನರಸಿಂಹ ಅವ್ರ ದರ್ಶನ ಇದೆ.
ತಿರುಪತಿ ಮೂರ್ತಿ ಸೆಂಟ್ರಿಗಿರೋದು. 5 ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. 5 ದೇವತೆಗಳಲ್ಲಿ ನಾವು ಮೊದಲನೇ ಎಂಟ್ರಿ ಆಗ್ತಾ ಇರಬೇಕಾದ್ರೆ ನಮಗೆ ದರ್ಶನ ಸಿಗೋದೆ ರಾಧಾಕೃಷ್ಣ ಅವ್ರ ಮೂರ್ತಿ. ತಂದೆ ಆಂಜನೇಯನ ದರ್ಶನ ಮುಗಿಸ್ಕೊಂಡು ದ್ವಾರಬಾಗಿಲಲ್ಲಿ ಎಂಟ್ರಿ ಆಗ್ತಾ ಹೋದ್ರೆ ಒಳಗಡೆ ಹೋದಾಗ ನಾವು ಗರ್ಭಗುಡಿ ಸಿಗುತ್ತೆ. ವೈಕುಂಠ ದೇವ್ರ ಗರ್ಭಗುಡಿ ಸುತ್ತೋರ್ಲೆ ಇನ್ನೂ 4 ದೇವಸ್ಥಾನ ಇದೆ. ಆ 4 ದೇವಸ್ಥಾನದಲ್ಲಿ ಫಸ್ಟ್ನೇದು ನಮ್ಮ ಎಡಗಡೆ ಸೈಡ್ ಬರೋದು ಶ್ರೀಲ ಪ್ರಭುಪಾದ ಅವ್ರ ಮೂರ್ತಿ ಸಿಗುತ್ತೆ. ಶ್ರೀಲ ಪ್ರಭುಪಾದ ಅವ್ರ ಮೂರ್ತಿ ಆಪೋಸಿಟ್ ಇರೋದು ಸುದರ್ಶನ ನರಸಿಂಹ, ಹಾಗೆ ನರಸಿಂಹ ದೇವರು ಒಂದೇ ಜಾಗದಲ್ಲಿ ಹಿಂದೆ ಮುಂದೆ ಮೂರ್ತಿ ಇಟ್ಬಿಟ್ಟು ಅದನ್ನ ಗುಡಿ ಕಟ್ಟಿದ್ದಾರೆ. ಅದು ಅಂತ ತುಂಬಾ ಚೆನ್ನಾಗಿದೆ. ಬಲಗಡೆ ಸೈಡು ಏನ್ ಬರುತ್ತೆ, ಬಲಗಡೆ ಸೈಡ್ ಮೊದಲನೇದಾಗಿ ಲಕ್ಷ್ಮೀ ನರಸಿಂಹ ದೇವರು ದರ್ಶನ ಸಿಗುತ್ತೆ. ಲಕ್ಷ್ಮೀ ನರಸಿಂಹ ದೇವರ ಆಪೋಸಿಟ್ ತಾಯಿ ಮಹಾಲಕ್ಷ್ಮಿ ಪದ್ಮಾವತಿ ಅವರ ದರ್ಶನ ಸಿಗುತ್ತೆ. ಈ ತಾಯಿ ಪದ್ಮಾವತಿ ಇದ್ದಾರೆ. ಗೋವಿಂದ ಹರಿ ಗೋವಿಂದ ರಾಜ ಗೋವಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಡೊನೇಷನ್ ಮಾಡ್ತೀರಂದ್ರೆ ಡೊನೇಷನ್ ಮಾಡ್ಬೋದು. ಇಲ್ಲಿ ಬುಕ್ಗಳೆಲ್ಲ ಇದಾವೆ ನೋಡಿ. ಪ್ರಸಾದನ ತಗೋಬೋದು, ಪ್ರಸಾದ ಸಿಗುತ್ತೆ.
ಇದಿಷ್ಟು ಇಸ್ಕಾನ್ ವೈಕುಂಠ ದೇವ್ರ ಬಗ್ಗೆ ಆಗಿತ್ತು. ಹಾಗೆ ಇಸ್ಕಾನ್ ರಾಧಾಕೃಷ್ಣ ಅವ್ರ ದೇವರು ಇದೆ ರಾಜಾಜಿನಗರದಲ್ಲಿ. ಮುಂದೆ ಆದರೆ ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಇಷ್ಟು ವೀಡಿಯೋಸು ಯಾವ ಪ್ಲೇಸಸ್ಸಿಂದ ಬೇಕು, ಯಾವ ಥರ ಇನ್ಫಾರ್ಮೇಷನ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪ್ರೀವಿಯಸ್ಸಲ್ಲಿ ಒಂದಿಷ್ಟು ವೀಡಿಯೋಸ್ ಇದ್ದಾವೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನುಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ, ನೀನುಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ